ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ಇವತ್ತು ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿರುವಂತಹ ಮೇಜರ್ ಕಂಪನಿಗಳ Q3 ರಿಸಲ್ಟ್ ನ ಓವರ್ವ್ಯೂ ಮಾಡಿ ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಮಾಡೋಣ. ಹಲವಾರು ಕಂಪನಿಗಳು ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ. ಖಂಡಿತ ಎಲ್ಲವನ್ನಂತೂ ಕವರ್ ಮಾಡೋಕ್ಕಾಗೋದಿಲ್ಲ. ಮೇಜರ್ ಕಂಪನೀಸ್ ಹಾಗೂ ನಾನು ವಿಡಿಯೋಗಳಲ್ಲಿ ಕವರ್ ಮಾಡುವಂತವು, ಹಾಗೆ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಪ್ರಶ್ನೆ ಮಾಡುವಂತಹ ಕಂಪನಿಗಳ ನಂಬರ್ಸ್ ಅನ್ನ ಕವರ್ ಮಾಡುವಂತಹ ಪ್ರಯತ್ನವನ್ನ ಮಾಡ್ತೇನೆ. ಮೊದಲಿಗೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೇನೆ. ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ತಗೊಳ್ಬಹುದು. ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ಮುಂದೆ ತರ್ತಾ ಇದ್ದೀನಿ. ಹಾಗೆ ಅಕೌಂಟ್ ಓಪನಿಂಗ್ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ. ಇಂಟ್ರೆಸ್ಟ್ ಇರೋರು ಅಕೌಂಟ್ ಓಪನ್ ಮಾಡಬಹುದು. ಹಾಗೆ ಇನ್ವೆಸ್ಟ್ಮೆಂಟ್ ಗೆ ಸಂಬಂಧಪಟ್ಟಂತ ಸಪೋರ್ಟ್ ಬೇಕು ಅಂತಂದ್ರೆ ನಮ್ಮ ಟೀಮ್ ಅನ್ನ ಕಾಂಟ್ಯಾಕ್ಟ್ ಮಾಡಬಹುದು. ಇಲ್ಲಿ ಮೆನ್ಷನ್ ಮಾಡಿರುವಂತಹ ಎಲ್ಲ ಸರ್ವಿಸಸ್ ನಮ್ಮ ಮೂಲಕ ಸಿಗುತ್ತೆ. ಬಟ್ ಕಂಡೀಷನ್ ಒಂದೇ, ನಮ್ಮ ಮೂಲಕ ನೀವು ಅಕೌಂಟ್ ಓಪನ್ ಮಾಡಿರಬೇಕು. ಹಾಗಾಗಿ ಅಕೌಂಟ್ ಓಪನ್ ಮಾಡಿ ನಂತರ ಕಾಂಟ್ಯಾಕ್ಟ್ ಮಾಡಿ. ಹಾಗೆ ಅಕೌಂಟ್ ಓಪನ್ ಮಾಡುವಾಗ ಏನಾದರೂ ಸಮಸ್ಯೆಗಳಾದ್ರೆ ಕೂಡ ಸೇಮ್ ನಂಬರ್ಗೆ ಕಾಲ್ ಮಾಡಿ, ನಮ್ಮ ಟೀಮ್ ಇಂದ ಸಪೋರ್ಟ್ ಮಾಡ್ತೀವಿ. ಏನು ರಿಸಲ್ಟ್ ಕಡೆ ಬರೋದಾದ್ರೆ, ವಿಕ್ರಮ್ ಸೋಲಾರ್ ಇವತ್ತು ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ. ಕಂಪನಿ ಕನ್ಸಾಲಿಡೇಟೆಡ್ ನಂಬರ್ಸ್ ಇರುವಂತಹ ಪೇಜ್ ಅನ್ನು ಓಪನ್ ಮಾಡಿದೀನಿ. ನನಗೆ ಇಲ್ಲಿ ಮೆನ್ಷನ್ ಮಾಡಿರುವಂತಹ ನಂಬರ್ಸ್ ಎಲ್ಲಾನು ಕೂಡ ಮಿಲಿಯನ್ಸ್ ಅಲ್ಲಿ ಇದೆ. ಮಿಲಿಯನ್ ರುಪೀಸ್ ಸೀಕ್ವೆನ್ಸ್ ನೋಡಬಹುದು. ಇಯರ್ ಆನ್ ಇಯರ್, ಕ್ವಾರ್ಟರ್ ಆನ್ ಕ್ವಾರ್ಟರ್, ಇದು ಪ್ರೆಸೆಂಟ್ ಕ್ವಾರ್ಟರ್ ಇದೆ. ಕಂಪನಿಯ ಟೋಟಲ್ ಇನ್ಕಮ್ ನೋಡೋದಾದ್ರೆ ಹಿಂದಿನ ವರ್ಷ 10,378 ಮಿಲಿಯನ್ ಇತ್ತು. ಇಂದಿನ ಕ್ವಾರ್ಟರ್ಲಿ 11,258, ಈಗ 11,261 ಇದೆ. ಅಂದ್ರೆ ಇಯರ್ಲಿ ಚೆನ್ನಾಗಿ ಇಂಪ್ರೂವ್ ಆಗಿದೆ, ಬಟ್ ಕ್ವಾರ್ಟರ್ಲಿ ಫ್ಲಾಟ್ ಇದೆ. ಬಿಗ್ ಡಿಫರೆನ್ಸ್ ಏನಾಗಿಲ್ಲ. ಅದರಲ್ಲೂ ಅದರ ಇನ್ಕಮ್ ಸ್ವಲ್ಪ ಹೆಚ್ಚಾಗಿದೆ, ಹಾಗಾಗಿ ಫ್ಲಾಟ್ ಪರ್ಫಾರ್ಮೆನ್ಸ್ ಬಂದಿದೆ. ಇಲ್ಲ ಅಂದ್ರೆ ಡೌನ್ ಇರ್ತಾ ಇತ್ತು. ಬಟ್ ಸ್ಟಿಲ್ ಕ್ವಾರ್ಟರ್ಲಿ ಫ್ಲಾಟ್ ಇದೆ, ಇಯರ್ಲಿ ಇಂಪ್ರೂವ್ಮೆಂಟ್ ಇದೆ ಕಂಪನಿಯ ಟೋಟಲ್ ಇನ್ಕಮ್ ವೈಸ್. ನಂತರ ಎಕ್ಸ್ಪೆನ್ಸಸ್ ನೋಡಿದ್ರೆ ಹಿಂದಿನ ವರ್ಷ 10,082 ಮಿಲಿಯನ್ ಇತ್ತು. ಇಂದಿನ ಕ್ವಾರ್ಟರ್ಲಿ 9,413 ಮಿಲಿಯನ್, ಈಗ 9,777 ಮಿಲಿಯನ್ ಆಗಿದೆ. ಇನ್ಕಮ್ ಇಂದ ಎಕ್ಸ್ಪೆನ್ಸಸ್ ತೆಗೆದ್ರೆ PBT ಸಿಗುತ್ತೆ. ಇಂದಿನ ವರ್ಷ ಬರೀ 295 ಮಿಲಿಯನ್ ಇತ್ತು. ಇಂದಿನ ಕ್ವಾರ್ಟರ್ಲಿ 1,844 ಮಿಲಿಯನ್, ಈಗ 1,484 ಮಿಲಿಯನ್ ಆಗಿದೆ. ಈ ಸಲ ಎಕ್ಸ್ಪೆನ್ಸಸ್ ಕೂಡ ಜಾಸ್ತಿ ಆಗಿದೆ, ಹಾಗಾಗಿ PBT ಅಲ್ಲಿ ಡೌನ್ ಪರ್ಫಾರ್ಮೆನ್ಸ್ ಬಂತು. ನಂತರ ಎಕ್ಸೆಪ್ಷನಲ್ ಐಟಮ್ಸ್ ಕೂಡ ಇದೆ. 56 ಮಿಲಿಯನ್ ಆಡ್ ಆಗಿದೆ. ಅಂದ್ರೆ ಆಕ್ಚುಲಿ ಮೈನಸ್ ಆಗಿದೆ ಇದು, ಬಿಕಾಸ್ ಆಫ್ ಲೇಬರ್ ಕೋಡ್ಸ್. ಲೇಬರ್ ಕೋಡ್ ನ ಇಂಪ್ಯಾಕ್ಟ್ ಈ ಕಂಪನಿಯ ಮೇಲೂ ಕೂಡ ಆಗಿದೆ, ಹಾಗಾಗಿ 56 ಮಿಲಿಯನ್ ಮೈನಸ್ ಆಗಿದೆ. ನಂತರ PBT ಅಲ್ಲಿ ನೋಡಬಹುದು ಮತ್ತೆ ಬದಲಾವಣೆ ಆಗುತ್ತೆ. ಕ್ವಾರ್ಟರ್ಲಿ ಡೌನ್ ಇದೆ, ಇಯರ್ಲಿ ಒಳ್ಳೆ ಇಂಪ್ರೂವ್ಮೆಂಟ್ ನೋಡ್ಲಿಕ್ಕೆ ಸಿಕ್ಕಿದೆ ನಂಬರ್ಸ್ ಅಲ್ಲಿ. ಏನು ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ಬರುತ್ತೆ. ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ಕಳೆದ್ಮೇಲೆ ಪ್ರಾಫಿಟ್ ಫಾರ್ ದ ಪೀರಿಯಡ್ ನೋಡೋದಾದ್ರೆ ಇಂದಿನ ವರ್ಷ 190 ಮಿಲಿಯನ್ ಇತ್ತು. ಇಂದಿನ ಕ್ವಾರ್ಟರ್ಲಿ 1,284 ಮಿಲಿಯನ್, ಈಗ 981 ಮಿಲಿಯನ್ ಆಗಿದೆ. ಇಯರ್ಲಿ ತುಂಬಾ ಒಳ್ಳೆ ಇಂಪ್ರೂವ್ಮೆಂಟ್ ನೋಡ್ಲಿಕ್ಕೆ ಸಿಕ್ಕಿದೆ, ಬಟ್ ಕ್ವಾರ್ಟರ್ಲಿ ಡೌನ್ ಇದೆ ಪರ್ಫಾರ್ಮೆನ್ಸ್ ನೋಡಬಹುದು. ರೆವೆನ್ಯೂ ವೈಸ್ ಆರ್ಟಿಸಿದ್ರು ಕೂಡ ಖರ್ಚುಗಳು ಜಾಸ್ತಿ ಆಗಿದೆ, ಹಾಗೆ ಲೇಬರ್ ಕೋಡ್ ಇಂಪ್ಯಾಕ್ಟ್ ಕೂಡ ಆಗಿರೋದ್ರಿಂದ ಪರ್ಫಾರ್ಮೆನ್ಸ್ ಡೌನ್ ಇದೆ ಕ್ವಾರ್ಟರ್ಲಿ. ಇಯರ್ಲಿ ಅಂತೂ ಒಳ್ಳೆ ಇಂಪ್ರೂವ್ಮೆಂಟ್ ನೋಡ್ಲಿಕ್ಕೆ ಸಿಕ್ಕಿದೆ. ಇನ್ನು EPS ಅಲ್ಲೂ ಕೂಡ ಸೇಮ್ ಪ್ರಪೋರ್ಷನೇಟ್ ಅಲ್ಲಿ ಅಡ್ಜಸ್ಟ್ ಆಗುತ್ತೆ. 0.7 ಇಂದ 3.83, ಈಗ 2.71 ಆಗಿದೆ. ಇನ್ನು ಕಂಪನಿಯ ಆರ್ಡರ್ ಬುಕ್ ನೋಡೋದಾದ್ರೆ ವಿಕ್ರಮ್ ಸೋಲಾರ್ದು ನೋಡಬಹುದು. ಆರ್ಡರ್ ಬುಕ್ ಇನ್ ಗಿಗಾವ್ಯಾಟ್ ಅಲ್ಲಿ ಇದೆ. ಡಿಸೆಂಬರ್ 2024 ಅಲ್ಲಿ 8.2 ಗಿಗಾವ್ಯಾಟ್ ಇತ್ತು, ಅಂದ್ರೆ ಕಳೆದ ವರ್ಷ. ಈಗ ಅಂದ್ರೆ ಡಿಸೆಂಬರ್ 2025 ಗೆ 10.6 ಗಿಗಾವ್ಯಾಟ್ ಗೆ ಬಂದಿದೆ. 28% ಇನ್ಕ್ರೀಸ್ ಆಗಿದೆ ಇಯರ್ ಆನ್ ಇಯರ್. ಆರ್ಡರ್ ಬುಕ್ 2.4 ಗಿಗಾವ್ಯಾಟ್ ಆರ್ಡರ್ ಕಳೆದ ಒಂದು ವರ್ಷದಲ್ಲಿ ಕಂಪನಿಗೆ ಸಿಕ್ಕಿದೆ. ಹಾಗೆ ಜಿಯೋಗ್ರಫಿ ವೈಸ್ ನೋಡಬಹುದು. 80% ಡೊಮೆಸ್ಟಿಕ್ ಬಿಸ್ನೆಸ್ ಇದೆ, 20% ಎಕ್ಸ್ಪೋರ್ಟ್ ಇತ್ತು ಅಂದ್ರೆ ಕಳೆದ ವರ್ಷ. ಈಗ 84% ಡೊಮೆಸ್ಟಿಕ್ ಇದೆ, 16% ಎಕ್ಸ್ಪೋರ್ಟ್ ಇದೆ ಕಂಪನಿಯ ಬಿಸ್ನೆಸ್. ನಂತರ ಕಂಪನಿ ಬೆಸ್ಟ್ ಬಿಸ್ನೆಸ್ ಸೆಗ್ಮೆಂಟ್ ಕೇಳಿದೆ, ಅಂದ್ರೆ ಬ್ಯಾಟರಿ ಎನರ್ಜಿ ಸ್ಟೋರೇಜ್ ಸಿಸ್ಟಮ್ ನೋಡಬಹುದು. ಅದಕ್ಕಾಗಿ 4,371 ಕೋಟಿ ಕ್ಯಾಪೆಕ್ಸ್ ಅನ್ನ ಅಪ್ರೂವ್ ಮಾಡಿದೆ ಬೋರ್ಡ್. VSL ಪವರ್ ಹೈವ್ ಮೂಲಕ ಇದನ್ನ ಮಾಡ್ತಾ ಇದೆ. ಅಂದ್ರೆ ಕಂಪನಿ ತನ್ನ ಬಿಸ್ನೆಸ್ ಅನ್ನ ಎಕ್ಸ್ಪಾನ್ಷನ್ ಮಾಡ್ತಾ ಇದೆ ಬೆಸ್ಟ್ ಸೆಗ್ಮೆಂಟ್ ಗೆ. ಇನ್ನು ನ್ಯೂ ಪ್ರಾಡಕ್ಟ್ ಕೂಡ ಲಾಂಚ್ ಮಾಡಿದೆ, ಹೈಪರ್ಸೋಲ್ ಪ್ರೋ ಅಂತ, ಇದೆ ಕ್ವಾರ್ಟರ್ ಅಲ್ಲಿ. ಇನ್ನು ಯಾಕೆ ಕಂಪನಿ ಬೆಸ್ಟ್ ಬಿಸ್ನೆಸ್ ಹೇಳಿದೆ, ಬೆಸ್ಟ್ ಕೆಪಾಸಿಟಿ ಯಾಕೆ ಎಕ್ಸ್ಪಾನ್ಷನ್ ಮಾಡ್ತಿದೆ ಅಂತ ನೋಡಿದ್ರೆ, ಇಲ್ಲಿರುವಂತಹ ಅಪಾರ್ಚುನಿಟಿಯನ್ನ ಬಳಸ್ಕೊಳ್ಳಿಕ್ಕೆ. ಸ್ಟೋರೇಜ್ ಡಿಮಾಂಡ್ ಇನ್ ಇಂಡಿಯಾ ಎಕ್ಸ್ಪೆಕ್ಟೆಡ್ ಟು ರೀಚ್ 250+ ಗಿಗಾವ್ಯಾಟ್ ಅವರ್ ಬೈ FY30. 2030 250 ಗಿಗಾವ್ಯಾಟ್ ಅವರ್ ತಲುಪಬಹುದು. ಅಂದ್ರೆ ಈ ಸೆಗ್ಮೆಂಟ್ ಅಲ್ಲಿ ಇರುವಂತಹ ಅವಕಾಶವನ್ನು ಬಳಸ್ಕೊಳ್ಳಿಕ್ಕೆ ಕಂಪನಿ ಈ ಕಡೆ ಗಮನ ಹರಿಸ್ತಾ ಇದೆ. ಇಂಡಸ್ಟ್ರಿ ಗ್ರೋತ್ ಡ್ರೈವರ್ಸ್ ಬಗ್ಗೆ ಕೂಡ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ, ಒಂದ್ಸಲ ಓದ್ಕೊಳ್ಳಿ. ನೋಡೋಣ ನಾಳೆ ಮಾರ್ಕೆಟ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಇದರ ನಂಬರ್ಸ್ಗೆ ಅಂತ. ಯಾಕಂದ್ರೆ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ರಿಸಲ್ಟ್ ಬಂದಿದೆ, ಹಾಗಾಗಿ ನಮಗೆ ರಿಯಾಕ್ಷನ್ ನಾಳೆ ನೋಡ್ಲಿಕ್ಕೆ ಸಿಗುತ್ತೆ. ನೆಕ್ಸ್ಟ್ SRF ಕೂಡ ಇವತ್ತು ರಿಸಲ್ಟ್ ಅನೌನ್ಸ್ ಮಾಡಿದೆ. ಕಂಪನಿ 5 ರೂಪೀಸ್ ಪರ್ ಶೇರ್ ಡಿವಿಡೆಂಡ್ ಕೂಡ ಅನೌನ್ಸ್ ಮಾಡಿದೆ ರಿಸಲ್ಟ್ ನ ಜೊತೆಗೆ. ಇದು ಇಂಟರಿಮ್ ಡಿವಿಡೆಂಡ್ ಆಗಿರುತ್ತೆ. ರೆಕಾರ್ಡ್ ಡೇಟ್ 27th ಜನವರಿ ಆಗಿರುತ್ತೆ. 27th ಜನವರಿ ಯಾರೆಲ್ಲ ಪೋರ್ಟ್ಫೋಲಿಯೋದಲ್ಲಿ SRF ಇರುತ್ತೋ ಅವ್ರಿಗೆಲ್ಲರಿಗೂ ಕೂಡ 5 ರೂಪೀಸ್ ಪರ್ ಶೇರ್ ಡಿವಿಡೆಂಡ್ ಸಿಗುತ್ತೆ. ಕಂಪನಿಯ ರಿಸಲ್ಟ್ ಹೇಗಿದೆ, ಇಲ್ಲಿ ಕನ್ಸಾಲಿಡೇಟೆಡ್ ನಂಬರ್ಸ್ ಅನ್ನು ಓಪನ್ ಮಾಡಿದೀನಿ. ಇಲ್ಲಿರುವಂತಹ ನಂಬರ್ಸ್ ಎಲ್ಲಾನು ಕೂಡ ಕೋಟಿಗಳಲ್ಲಿದೆ ನೋಡಬಹುದು. ಸೀಕ್ವೆನ್ಸ್ ಡಿಸೆಂಬರ್, ಸೆಪ್ಟೆಂಬರ್, ಡಿಸೆಂಬರ್ ಇದೆ. ಕಂಪನಿಯ ಟೋಟಲ್ ಇನ್ಕಮ್ ನೋಡೋದಾದ್ರೆ ಹಿಂದಿನ ವರ್ಷ 3,530 ಕೋಟಿ ಇತ್ತು. ಇಂದಿನ ಕ್ವಾರ್ಟರ್ಲಿ 3,665, ಈಗ 3,739 ಕೋಟಿ ಆಗಿದೆ. ಇಯರ್ಲಿ ಅಪ್ ಆಗಿದೆ, ಹಾಗೆ ಕ್ವಾರ್ಟರ್ಲಿ ಕೂಡ ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಗಿದೆ ಈ ಕ್ವಾರ್ಟರ್ಲಿ. ಹಾಗೆ ಎಕ್ಸ್ಪೆನ್ಸಸ್ ನೋಡಬಹುದು. 3,162, 3,148, ಈಗ 3,214 ಆಗಿದೆ. ಇನ್ಕಮ್ ಇಂದ ಎಕ್ಸ್ಪೆನ್ಸಸ್ ಕಳೆದ್ರೆ PBT ಸಿಗುತ್ತೆ 368 ಕೋಟಿ, 517 ಕೋಟಿ, ಈಗ 524 ಕೋಟಿ ಆಗಿದೆ. PBT ಯಲ್ಲಿ ಇಂಪ್ರೂವ್ಮೆಂಟ್ ಇದೆ.
ಬಟ್ ಅಗೇನ್ ಎಕ್ಸೆಪ್ಷನಲ್ ಐಟಮ್ಸ್ ಆಡ್ ಆಗುತ್ತೆ. ಲೇಬರ್ ಲಾ, ಕೋಡ್ ಇಂಪ್ಯಾಕ್ಟ್ 73 ಕೋಟಿ. ಒನ್ ಟೈಮ್ ಅಡ್ಜಸ್ಟ್ಮೆಂಟ್ ಇದು ಆಲ್ಮೋಸ್ಟ್ ಎಲ್ಲ ಕಂಪನಿಗಳಲ್ಲಿ ನೋಡ್ಲಿಕ್ಕೆ ಸಿಗ್ತಾ ಇದೆ. ಹಾಗಾಗಿ ಪ್ರಾಫಿಟಬಿಲಿಟಿ ಚೇಂಜ್ ಆಯ್ತು ನೋಡಬಹುದು. ಇಯರ್ಲಿ ಇಂಪ್ರೂವ್ ಇರುತ್ತೆ, ಕ್ವಾರ್ಟರ್ಲಿ ಡೌನ್ ಆಗುತ್ತೆ. ನಂತರ ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ಕಳೆದ್ಮೇಲೆ ಪ್ರಾಫಿಟ್ ಫಾರ್ ದ ಪೀರಿಯಡ್ ನೋಡಿದ್ರೆ ಹಿಂದಿನ ವರ್ಷ 271 ಕೋಟಿ ಇತ್ತು, ಹಿಂದಿನ ಕ್ವಾರ್ಟರ್ಲಿ 388 ಕೋಟಿ, ಈಗ 432 ಕೋಟಿ ಆಗಿದೆ. ಅಂದ್ರೆ ಇಲ್ಲಿ ಟ್ಯಾಕ್ಸ್ ಅಡ್ಜಸ್ಟ್ಮೆಂಟ್ ಆಗಿದೆ ನೋಡಬಹುದು. 99 ಕೋಟಿ. ನೋಟ್ ನಂಬರ್ 9 ಅಲ್ಲಿ ನೋಟ್ ನಂಬರ್ 8 ಅಲ್ಲಿ ಇದನ್ನ ಮೆನ್ಷನ್ ಮಾಡಿರ್ತಾರೆ, ಯಾಕೆ ಅಂತ ನೋಡೋಣ. ಅದನ್ನ 99 ಕೋಟಿ ಇಲ್ಲಿ ಅಡ್ಜಸ್ಟ್ಮೆಂಟ್ ಆಗಿದೆ, ಅಂದ್ರೆ ಕಂಪನಿಗೆ ಬಂದಿದೆ. ಹಾಗಾಗಿ ಕಂಪನಿಯ ಪ್ರಾಫಿಟಬಿಲಿಟಿ ಇಂಪ್ರೂವ್ ಆಗಿದೆ ಇಯರ್ಲಿ ಕ್ವಾರ್ಟರ್ಲಿ ಎರಡು ಕಡೆ. ಇನ್ನು EPS ಸೇಮ್ ಪ್ರಪೋರ್ಷನೇಟ್ಲಿ ಇಂಪ್ರೂವ್ ಆಗುತ್ತೆ ನೋಡಬಹುದು. 9.15, 13.1, ಈಗ 14.6 ಆಗಿದೆ ಕಂಪನಿದು. ಇನ್ನು ಸೆಗ್ಮೆಂಟ್ ವೈಸ್ ರೆವೆನ್ಯೂ ನೋಡೋದಾದ್ರೆ ಟೆಕ್ನಿಕಲ್ ಟೆಕ್ಸ್ಟೈಲ್ ಬಿಸ್ನೆಸ್ ನೋಡಬಹುದು, ಪರ್ಫಾರ್ಮೆನ್ಸ್ ಡೌನ್ ಇದೆ. ಇಯರ್ಲಿ ಕ್ವಾರ್ಟರ್ಲಿ ಎರಡು ಕಡೆ ಡೌನ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ TTB ಸೆಗ್ಮೆಂಟ್. ಕೆಮಿಕಲ್ ಬಿಸ್ನೆಸ್ ಇಂಪ್ರೂವ್ಮೆಂಟ್ ಇದೆ, ಇಯರ್ಲಿ ಕ್ವಾರ್ಟರ್ಲಿ ಎರಡು ಕಡೆ ಒಳ್ಳೆ ಇಂಪ್ರೂವ್ಮೆಂಟ್ ನೋಡ್ಲಿಕ್ಕೆ ಸಿಕ್ಕಿದೆ. ಪರ್ಫಾರ್ಮೆನ್ಸ್ ಫಿಲ್ಮ್ ಅಂಡ್ ಫೈಲ್ ಬಿಸ್ನೆಸ್ ಸೆಗ್ಮೆಂಟ್ ಅಲ್ಲಿ ಇಲ್ಲಿ ಇಯರ್ಲಿ ಕ್ವಾರ್ಟರ್ಲಿ ಎರಡು ಕಡೆ ಸ್ವಲ್ಪ ಡೌನ್ ಇದೆ ನೋಡಬಹುದು. ಅದರ್ ಸೆಗ್ಮೆಂಟ್ ಡಿಸೆಂಟ್ ಪರ್ಫಾರ್ಮೆನ್ಸ್ ಇದೆ. ಕಂಪನಿಯ ಕೋರ್ ಬಿಸ್ನೆಸ್ ಸೆಗ್ಮೆಂಟ್ ಬಂದು ಕೆಮಿಕಲ್, ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. ಪರ್ಫಾರ್ಮೆನ್ಸ್ ಫಿಲ್ಮ್ಸ್ ಅಂಡ್ ಫೈಲ್ ಬಿಸ್ನೆಸ್ ಹಾಗೂ TTB ಸ್ವಲ್ಪ ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದವೆ. ಕೆಮಿಕಲ್ ಇಂಪ್ರೂವ್ ಆಗಿದೆ, ಬಟ್ ಇನ್ನ ಉಳಿದ ಎರಡು ಸೆಗ್ಮೆಂಟ್ ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದವೆ ಸ್ವಲ್ಪ ಮಟ್ಟಿಗೆ. ಇನ್ನು ನೋಟ್ ನಂಬರ್ 8 ಗೆ ಬಂದ್ರೆ ಯಾಕೆ 99 ಕೋಟಿ ಆಡ್ ಆಗಿದೆ ಅಂತ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ನೋಡಬಹುದು. ಕಂಪನಿ ಹ್ಯಾಸ್ ರಿಸೀವ್ಡ್ ಎ ಫೇವರಬಲ್ ಆರ್ಡರ್ ಫ್ರಮ್ ಇನ್ಕಮ್ ಟ್ಯಾಕ್ಸ್ ಅಪಿಲೇಟ್ ಟ್ರಿಬ್ಯುನಲ್ ಫಾರ್ ಅಸೆಸ್ಮೆಂಟ್ ಇಯರ್ಸ್ 2011-12 to 13-14. ಅಂದ್ರೆ ಒಂದು ಇನ್ಕಮ್ ಟ್ಯಾಕ್ಸ್ ಕೇಸ್ ಇತ್ತು, ಅಲ್ಲಿ ಕಂಪನಿ ಪರವಾಗಿ ಬಂದಿದೆ. ಹಾಗಾಗಿ 99 ಕೋಟಿಯನ್ನ ಕಂಪನಿ ಪ್ರಾವಿಷನಿಂಗ್ ಇಟ್ಟಿತ್ತು, ಅಂದ್ರೆ ಕಂಟಿಂಜೆಂಟ್ ಲಯಬಿಲಿಟೀಸ್ ಅಂತ ಹೇಳ್ತಾರೆ. ಇನ್ ಕೇಸ್ ಕಂಪನಿ ಯಾವ್ದಾದ್ರು ಕೇಸ್ ನಡೀತಾ ಇದ್ರೆ ಆ ಕೇಸಲ್ಲಿ ಏನಾದ್ರು ಕಂಪನಿ ಸೋತ್ರೆ ಅಷ್ಟು ಪೇ ಮಾಡಬೇಕಾಗುತ್ತೆ ಅನ್ನುವಂತ ಅಮೌಂಟ್ ಅನ್ನ ಅಲ್ಲಿ ಇಟ್ಟಿರ್ತಾರೆ ಕಂಟಿಂಜೆಂಟ್ ಲಯಬಿಲಿಟೀಸ್ ಅಲ್ಲಿ. ಈಗ ಕಂಪನಿ ಪರವಾಗಿ ಆರ್ಡರ್ ಬಂದಿರೋದ್ರಿಂದ ಆ ಕಂಟಿಂಜೆಂಟ್ ಲಯಬಿಲಿಟೀಸ್ ಕಂಪನಿಗೆ ವಾಪಸ್ ಆಡ್ ಆಗಿದೆ 2011ರಿಂದ 14ರವರೆಗಿಂದ. ಹಾಗಾಗಿ 99 ಕೋಟಿ ಪ್ಲಸ್ ಆಗಿದೆ ಕಂಪನಿಯ ಲಾಭಕ್ಕೆ. ಇನ್ನು ಕಂಪನಿ ಬಿಸ್ನೆಸ್ ಔಟ್ಲುಕ್ ಏನ್ ಕೊಟ್ಟಿದೆ ಅಂತ ನೋಡೋದು, ಸ್ಪೆಷಾಲಿಟಿ ಕೆಮಿಕಲ್ಸ್ ಗೆ ಸಂಬಂಧಪಟ್ಟಂತೆ ನೋಡಬಹುದು. ಪ್ರೈಸಿಂಗ್ ಕಾಂಪಿಟೇಷನ್ ಫ್ರಮ್ ಚೀನೀಸ್ ಮ್ಯಾನುಫ್ಯಾಕ್ಚರರ್ಸ್ ಲೈಕ್ಲಿ ಟು ಕಂಟಿನ್ಯೂ ಇನ್ ಶಾರ್ಟ್ ಟರ್ಮ್ ಅಲ್ಲಿ ಚೀನೀಸ್ ಕಾಂಪಿಟೇಷನ್ ಇರುತ್ತೆ ಅಂತ ಹೇಳಿದ್ದಾರೆ. ಹಾಗೆ ಅಗ್ರೋಕೆಮಿಕಲ್ ಗೋಯಿಂಗ್ ಇನ್ ಕ್ರಾಪ್ ಪ್ರೊಟೆಕ್ಷನ್ ಶೋಯಿಂಗ್ ಸೈನ್ಸ್ ಆಫ್ ಪಿಕಪ್ ಎಕ್ಸ್ಪೆಕ್ಟ್ ಸಿಗ್ನಿಫಿಕೆಂಟ್ಲಿ ಬೆಟರ್ Q4 ಅಲ್ಲಿ ಅಗ್ರೋಕೆಮಿಕಲ್ಸ್ ಚೆನ್ನಾಗಿ ಪಿಕಪ್ ಆಗಬಹುದು ಅಂತ ಹೇಳಿದ್ದಾರೆ. ಇನ್ನು ಫ್ಲೋರೋಕೆಮಿಕಲ್ಸ್ ಗೆ ಸಂಬಂಧಪಟ್ಟಂತೆ CMS ಡಿಮಾಂಡ್ ಅಂಡ್ ಪ್ರೈಸಸ್ ಟು ರಿಮೈನ್ ರೇಂಜ್ ಬೌಂಡ್ ಅಂತ ಹೇಳಿದೆ. ರೆಫ್ ಗ್ಯಾಸ್ ಡಿಮಾಂಡ್ ಅಂಡ್ ಪ್ರೈಸಸ್ ರಿಮೈನ್ ಸ್ಟ್ರಾಂಗ್ ಇರಬಹುದು ಅಂತ ಹೇಳಿದ್ದಾರೆ. HFCs ಪ್ರೊಡಕ್ಷನ್ ಅನ್ನ ಮ್ಯಾಕ್ಸಿಮೈಸ್ ಮಾಡೋ ಬಗ್ಗೆ ಹೇಳಿದ್ದಾರೆ. ಇನ್ನು ಟೆಕ್ಸ್ಟೈಲ್ ಬಿಸ್ನೆಸ್ ಹಾಗೂ ಫೈಲ್ ಅಂಡ್ ಫಿಲ್ಮ್ ಬಿಸ್ನೆಸ್ ಗೆ ಸಂಬಂಧಪಟ್ಟಂತೆ ಕೂಡ ಒಂದಷ್ಟು ಔಟ್ಲುಕ್ ಅನ್ನು ಕೊಟ್ಟಿದ್ದಾರೆ. ಥೈಲ್ಯಾಂಡ್ ಆಪರೇಷನ್ಸ್ ಎಕ್ಸ್ಪೆಕ್ಟೆಡ್ ಟು ಶೋ ಮಾರ್ಜಿನಲ್ ಇಂಪ್ರೂವ್ಮೆಂಟ್ ಅಂತ ಹೇಳಿದ್ದಾರೆ. ಜೊತೆಗೆ ಸೌತ್ ಆಫ್ರಿಕಾದ ಬಿಸ್ನೆಸ್ ಪರ್ಫಾರ್ಮೆನ್ಸ್ ಚೆನ್ನಾಗಿರಬಹುದು ಅಂತ ಹೇಳಿದ್ದಾರೆ ಮುಂದೆ ಕೂಡ. ಇನ್ನು ಅನ್ಸರ್ಟನಿಟಿ ಇನ್ US ಟ್ಯಾರಿಫ್ಸ್ ಮೇ ಇಂಪ್ಯಾಕ್ಟ್ ಗ್ಲೋಬಲ್ ಸಪ್ಲೈ ಚೈನ್ ಕೌಂಟರ್ ಮೆಜರ್ಸ್ ಇನ್ ಪ್ಲೇಸ್ ಅಂತ ಹೇಳಿದ್ದಾರೆ. ಅನ್ಸರ್ಟನಿಟೀಸ್ ಇದ್ದೇ ಇದೆ ಟ್ಯಾರಿಫ್ ಕಾರಣಕ್ಕೆ, ಅದನ್ನ ಬೈಪಾಸ್ ಮಾಡ್ಲಿಕ್ಕೆ ಏನೆಲ್ಲ ಪ್ರಯತ್ನಗಳನ್ನ ನಾವು ಮಾಡಬಹುದು ಅದನ್ನ ಪ್ರಯತ್ನ ಮಾಡ್ತೀವಿ ಅಂತ ಕೂಡ ಹೇಳಿದೆ ಕಂಪನಿ. ಇದು ಕೂಡ ಇವತ್ತು ಮಾರ್ಕೆಟ್ ಕ್ಲೋಸ್ ಆಗುವಂತ ಸಂದರ್ಭದಲ್ಲೇ ರಿಸಲ್ಟ್ ಬಂದಿದೆ. ಹಾಗಾಗಿ ನಮಗೆ ರಿಯಾಕ್ಷನ್ ನಾಳೆ ನೋಡ್ಲಿಕ್ಕೆ ಸಿಗುತ್ತೆ. ಇನ್ನು ಇಂಡಿಯಾ ಮಾರ್ಟ್ ಕೂಡ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ. ರಿಸಲ್ಟ್ ನೋಡೋದಾದ್ರೆ ಇಲ್ಲಿ ಮೆನ್ಷನ್ ಮಾಡಿರುವಂತ ನಂಬರ್ಸ್ ಮಿಲಿಯನ್ಸ್ ಅಲ್ಲಿ ಇದೆ, million rupees. ಸೀಕ್ವೆನ್ಸ್ ನೋಡಬಹುದು, ಡಿಸೆಂಬರ್ ಸೆಪ್ಟೆಂಬರ್ ಡಿಸೆಂಬರ್ ಇದೆ. ಕಂಪನಿಯ ಟೋಟಲ್ ಇನ್ಕಮ್ ನೋಡೋದಾದ್ರೆ 3992, 4012, ಈಗ 5370 ಹೋಗಿದೆ. ಇಯರ್ಲಿ ಕ್ವಾರ್ಟರ್ಲಿ ಎರಡು ಕಡೆ ಇಂಪ್ರೂವ್ ಆಗಿದೆ. ಎಕ್ಸ್ಪೆನ್ಸಸ್ 2261, 2692, 2754 ಮಿಲಿಯನ್ ಇದೆ. PBT ನೋಡಬಹುದು 1731, 1320, 2616. ಇಯರ್ಲಿ ಕ್ವಾರ್ಟರ್ಲಿ ಎರಡು ಕಡೆ ಇಂಪ್ರೂವ್ಮೆಂಟ್ ಇದೆ. ಅಗೇನ್ ಇಲ್ಲೂ ಕೂಡ ಒಂದಷ್ಟು ಆಡ್ ಆಗುತ್ತೆ. ನಂತರ PBT ಅಲ್ಲಿ ಬದಲಾವಣೆ ಆಗುತ್ತೆ, ಬಟ್ ಸ್ಟಿಲ್ ಎರಡು ಕಡೆ ಇಂಪ್ರೂವ್ಮೆಂಟ್ ಇದೆ ಇಯರ್ಲಿ ಕ್ವಾರ್ಟರ್ಲಿ. ನಂತರ ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ಕಳೆದ್ಮೇಲೆ ಪ್ರಾಫಿಟ್ ಫಾರ್ ದ ಪೀರಿಯಡ್ ನಾವು ಏನಲ್ಲಿ ನೋಡೋದಾದ್ರೆ 1210, 827, ಈಗ 1883ಕ್ಕೆ ಬಂದಿದೆ. ಇಯರ್ಲಿ ಕ್ವಾರ್ಟರ್ಲಿ ಎರಡು ಕಡೆ ಇಂಪ್ರೂವ್ ಆಗಿದೆ. ಕಂಪನಿಯ ಪರ್ಫಾರ್ಮೆನ್ಸ್ ನೋಡಬಹುದು. ನೆಟ್ ಪ್ರಾಫಿಟ್ ಅಲ್ಲೂ ಕೂಡ EPS ಅಲ್ಲೂ ಕೂಡ ಸೇಮ್ ಪ್ರಪೋರ್ಷನೇಟ್ ಅಲ್ಲಿ ಇಂಪ್ರೂವ್ ಆಗುತ್ತೆ ನೋಡಬಹುದು. ಇಯರ್ಲಿ ಕ್ವಾರ್ಟರ್ಲಿ ಎರಡು ಕಡೆ ಒಳ್ಳೆ ಇಂಪ್ರೂವ್ಮೆಂಟ್ ಇದೆ ಇಂಡಿಯಾ ಮಾರ್ಟ್ ಅಲ್ಲಿ. ನೋಡೋಣ ಇದು ಯಾವ ರೀತಿ ರಿಯಾಕ್ಷನ್ ಬರುತ್ತೆ ನಾಳೆ ಅಂತ ಈ ರಿಸಲ್ಟ್ ಗೆ. ಸೆಗ್ಮೆಂಟ್ ವೈಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ವೆಬ್ ಅಂಡ್ ರಿಲೇಟೆಡ್ ಸರ್ವಿಸಸ್ 3681, 3603, 3373 ಇದೆ. ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. ಅಕೌಂಟಿಂಗ್ ಅಂಡ್ ಸಾಫ್ಟ್ವೇರ್ ಸರ್ವಿಸಸ್ ಅಲ್ಲೂ ಕೂಡ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ. ಒಳ್ಳೆ ಇಂಪ್ರೂವ್ಮೆಂಟ್ ನೋಡ್ಲಿಕ್ಕೆ ಸಿಕ್ಕಿದೆ ಸೆಗ್ಮೆಂಟ್ ವೈಸ್ ಕೂಡ. ನಂತರ AU ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಕೂಡ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ. ಕಂಪನಿಯ ಸ್ಟ್ಯಾಂಡ್ ಅಲೋನ್ ರಿಸಲ್ಟ್ ಅನ್ನು ನೋಡೋಣ, ಯಾಕಂದ್ರೆ ಇದೊಂದು ಬ್ಯಾಂಕಿಂಗ್ ಕಂಪನಿ ಆಗಿರೋದ್ರಿಂದ. ಇಲ್ಲಿ ಮೆನ್ಷನ್ ಮಾಡಿರುವಂತಹ ನಂಬರ್ಸ್ ಲಕ್ಷಗಳಲ್ಲಿದೆ. ಸೀಕ್ವೆನ್ಸ್ ಸೇಮ್ ಇದೆ, ಏನು ಬದಲಾವಣೆ ಇಲ್ಲ. ಟೋಟಲ್ ಇನ್ಕಮ್ ನೋಡಬಹುದು 4,73,188. ಹಿಂದಿನ ವರ್ಷ ಹಿಂದಿನ ಕ್ವಾರ್ಟರ್ಲಿ 5,22,386, ಈಗ 5,45,126 ಆಗಿದೆ. ಇಯರ್ಲಿ ಕ್ವಾರ್ಟರ್ಲಿ ಎರಡು ಕಡೆ ಇಂಪ್ರೂವ್ಮೆಂಟ್ ಇದೆ. ನಂತರ ಎಕ್ಸ್ಪೆನ್ಸಸ್ ಟೋಟಲ್ ಎಕ್ಸ್ಪೆಂಡಿಚರ್ ನೋಡಬಹುದು 3,52,298, 4,01,414, 4,23,595. ಇನ್ಕಮ್ ಇಂದ ಎಕ್ಸ್ಪೆನ್ಸಸ್ ಕಳೆದೆ ಆಪರೇಟಿಂಗ್ ಪ್ರಾಫಿಟ್ ಬರುತ್ತೆ 1,20,490,
1,20,972, 1,21,531 ಇದೆ. ಇಯರ್ಲಿ ಕ್ವಾರ್ಟರ್ಲಿ ಎರಡು ಕಡೆ ಇಂಪ್ರೂವ್ ಆಗಿದೆ. ಇನ್ನು ಇದೊಂದು ಬ್ಯಾಂಕಿಂಗ್ ಕಂಪನಿ ಆಗಿರೋದ್ರಿಂದ ಪ್ರಾವಿಷನ್ಸ್ ಮ್ಯಾಟರ್ ಆಗುತ್ತೆ. ಕೊಟ್ಟಿರುವಂತಹ ಲೋನ್ ಅಲ್ಲಿ ಎಷ್ಟು ವಾಪಸ್ ಬಂದಿಲ್ಲ ಅನ್ನೋದು, ಅದಕ್ಕೆ ಪ್ರಾವಿಷನ್ ನೋಡಬಹುದು. ಹಿಂದಿನ ವರ್ಷ 50,167 ಇತ್ತು. ಹಿಂದಿನ ಕ್ವಾರ್ಟರ್ಲಿ 48,082, ಈಗ 33,114 ಇದೆ. ಇಯರ್ಲಿ ಕ್ವಾರ್ಟರ್ಲಿ ಎರಡು ಕಡೆ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ. ಯಾಕಂದ್ರೆ ಪ್ರಾವಿಷನ್ಸ್ ಕಡಿಮೆ ಆದಷ್ಟು ಒಳ್ಳೇದು. ಕಡಿಮೆ ಆಗಿದೆ. ಕೊಟ್ಟಿರೋ ಲೋನ್ ಚೆನ್ನಾಗಿ ವಾಪಸ್ ಬರ್ತಿದೆ ಅನ್ನೋದನ್ನ ತೋರಿಸ್ತಾ ಇದೆ. ಈ ಪ್ರಾವಿಷನ್ಸ್ ಕಡಿಮೆ ಆಗೋದು ಪಾಸಿಟಿವ್, ಕಡಿಮೆ ಆಗಿದೆ. ಹಾಗಾಗಿ ಪ್ರಾಫಿಟಬಿಲಿಟಿ ಕೂಡ ಇಂಪ್ರೂವ್ ಆಗುತ್ತೆ ನೋಡಬಹುದು. 70,322, 72,889, ಈಗ 88,416 ಆಯ್ತು. ಇಯರ್ಲಿ ಕ್ವಾರ್ಟರ್ಲಿ ಎರಡು ಕಡೆ ಇಂಪ್ರೂವ್ ಆಯ್ತು. ನಂತರ ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ಕಳೆದ್ಮೇಲೆ ಪ್ರಾಫಿಟ್ ಫಾರ್ ದ ಪೀರಿಯಡ್ ನೋಡಬಹುದು. 52,844, 56,087, ಈಗ 66,765 ಇದೆ. ಇಯರ್ಲಿ ಕ್ವಾರ್ಟರ್ಲಿ ಎರಡು ಕಡೆ ತುಂಬಾ ಒಳ್ಳೆ ಇಂಪ್ರೂವ್ಮೆಂಟ್ ನೋಡ್ಲಿಕ್ಕೆ ಸಿಕ್ಕಿದೆ. ಇನ್ನು EPS ಅಲ್ಲೂ ಕೂಡ ಸೇಮ್ ಪ್ರಪೋರ್ಷನೇಟ್ ಅಲ್ಲಿ ಇಂಪ್ರೂವ್ ಆಗಿರುತ್ತೆ ಅಂತ ನೋಡಬಹುದು. ಎಷ್ಟಕ್ಕೆ ಮುಗಿತಾ? ಖಂಡಿತ ಇಲ್ಲ. ಇದೊಂದು ಬ್ಯಾಂಕಿಂಗ್ ಕಂಪನಿ ಆಗಿರೋದ್ರಿಂದ NPS ಇಂಪಾರ್ಟೆಂಟ್ ಆಗುತ್ತೆ. ಗ್ರಾಸ್ NPS ನೋಡಬಹುದು 2.31, 2.41, ಹಾಗೆ 2.3. ಈಗ ಇಯರ್ಲಿ ಕ್ವಾರ್ಟರ್ಲಿ ಇಂಪ್ರೂವ್ಮೆಂಟ್ ಇದೆ. ಕ್ವಾರ್ಟರ್ಲಿ ಇಂಪ್ರೂವ್ ಆಗಿದೆ 0.11%, ಬಟ್ ಇಯರ್ಲಿ 0.01% ಕಮ್ಮಿ ಆಗಿದೆ. ಇಟ್ಸ್ ಓಕೆ, ಇಂಪ್ರೂವ್ಮೆಂಟ್ ಇದೆ ಅಂತಾನೆ ಹೇಳ್ಬೋದು. NPA ವೈಸ್ ಕೂಡ ನೆಟ್ NPA ನಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. ಇಯರ್ಲಿ ಕ್ವಾರ್ಟರ್ಲಿ ಫ್ಲಾಟ್ ಇದೆ. ಅಸೆಟ್ ಕ್ವಾಲಿಟಿ ಕೂಡ ಸ್ಲೈಟ್ಲಿ ಇಂಪ್ರೂವ್ ಆಗಿದೆ ನಂಬರ್ಸ್ ಅಲ್ಲಿ. ಇನ್ನು ಸೆಗ್ಮೆಂಟ್ ವೈಸ್ ನೋಡಬಹುದು. ಟ್ರೆಜರಿ ಪರ್ಫಾರ್ಮೆನ್ಸ್ ಇಯರ್ಲಿ ಇಂಪ್ರೂವ್ ಆಗಿದೆ, ಕ್ವಾರ್ಟರ್ಲಿ ಡೌನ್ ಇದೆ. ರಿಟೇಲ್ ಬ್ಯಾಂಕಿಂಗ್ ಅಲ್ಲಿ ಇಯರ್ಲಿ ಕ್ವಾರ್ಟರ್ಲಿ ಎರಡು ಕಡೆ ಇಂಪ್ರೂವ್ ಆಗಿದೆ. ಹೋಲ್ಸೇಲ್ ಬ್ಯಾಂಕಿಂಗ್ ಅಲ್ಲೂ ಕೂಡ ಎರಡು ಕಡೆ ಇಂಪ್ರೂವ್ಮೆಂಟ್ ಇದೆ. ಅದರ್ ಬ್ಯಾಂಕಿಂಗ್ ಸರ್ವಿಸಸ್ ಕೂಡ ಚೆನ್ನಾಗಿದೆ. ಟ್ರೆಜರಿ ಮಾತ್ರ ಕ್ವಾರ್ಟರ್ಲಿ ಸ್ವಲ್ಪ ಡೌನ್ ಇದೆ. ಇನ್ನೆಲ್ಲ ಕಡೆ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಸರಿ ಗೆಳೆಯರಿ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಓಪನಿಂಗ್ ಲಿಂಕ್ ಇದೆ. ಅಕೌಂಟ್ ಅನ್ನು ಓಪನ್ ಮಾಡಬಹುದು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.